ಸ್ನೇಹಿತರೆ, ಇವತ್ತು ನಾನೊಂದು ತುಂಬಾ ವಿಶಿಷ್ಟವಾದಂತಹ ಪರ್ಸನಾಲಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೇನೆ. ಜೀವನದ ಯೌವನ ಚಿಗುರೊಡೆಯುವ ಸಂದರ್ಭದಲ್ಲಿ ನಡೆದಂತಹ ಒಂದು ಕಹಿ ಘಟನೆ ಅವರು ನಡೆದಾಡದೆ ಇರುವ ಹಾಗೆ ಮಾಡುತ್ತೆ. ಅದೆಷ್ಟೋ ದಿವ್ಯಾಂಗರ ಪಾಲಿಗೆ ಬೆಳಕಾಗಿರುವಂತಹ ಅತ್ಯುತ್ತಮ ಸಾಧಕ ಇವರು. ಅವರೇ ನಮ್ಮ ಹೆಮ್ಮೆಯ ಶ್ರೀ ವಿನಾಯಕರಾವ್ ಅಜ್ಜೋಳಿಗೆ ಇವರು. ನಿಮ್ಮ ಒಂದು ಬಾಲ್ಯದ ಕ್ಷಣಗಳು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣಂದಿರೊಟ್ಟಿಗಿನ ಒಂದು ಒಡನಾಟ. 8ನೇ ಮಗ, ಯಾಕಂದ್ರೆ 8ನೇ ಮಗ ಆಗುವಾಗ ಎಲ್ಲರೂ ಕೂಡ ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ನೋಡ್ತಾರೆ. RSS ನೊಟ್ಟಿಗೆ ನಿಮ್ಮ ಒಂದು ಬಾಲ್ಯದ ಒಡನಾಟ ಉಂಟು. ಆ ಆಟಕ್ಕಾಗಿ ಶಾಖೆಗೆ ಹೋದವರು, ಅಯೋಧ್ಯೆಗೆ ಹೋದ ಆ ಒಂದು ಸಂದರ್ಭ, ತಂದೆಯವರು ಇದ್ರು. ಆ ಟೈಮಲ್ಲಿ ಅದಕ್ಕೆ ಇಲ್ಲ 90ಕ್ಕೆ ಪೆಟ್ಟು ತಿನ್ನೋದಕ್ಕೆ, ಪೆಟ್ಟು ತಿನ್ನೋದಕ್ಕೆ ಹಾಡು ಹೇಳಲಿಕ್ಕೆ ಶುರು ಮಾಡುವಾಗ ಅಲ್ಲಿ SI ಇರಬೇಕು, ನಿಲ್ಲಿಸ್ರ ಅಂತ ಹೇಳಿ. ಅದು ಪ್ರತಾಪಣ್ಣನಿಗೆ ನಿಲ್ಲಿಸ್ರ ಎಂತದ್ದು ಅವರು ಹೇಳಿದ ಹಾಡು. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ವಾಯ್ಸ್ ಮತ್ತು ಅವರ ಹೈಟ್ ಅದು ಇವತ್ತಿಗೆ ಸಹ ನನ್ನ ಒಳಗೆ ಉಂಟು. 11,000 ವೋಲ್ಟಿನ ಆ ವೈರ್, ಅದರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಹೊರಗೆ ಇರ್ತದೆ, 2-3 ಇಂಚ್ ಮುಟ್ಟಬೇಕಂತಿಲ್ಲ, ದೂರದಲ್ಲಿ ಇರ್ತದೆ. ಸೊ ಟೆಸ್ಟರ್ ಆದ ಆ ಗ್ಯಾಪ್ ಅಲ್ಲಿ ಇರುವಾಗ ಶಾಕ್ ಆಗಿ ಬಿದ್ದಾಗುವಾಗ ಗೊತ್ತಾಯ್ತು. ಗುಯ್ ಅಂತ ಇಡೀ ಶರೀರದಲ್ಲಿ ಶಬ್ದ ಬಂತು. ಎಂಥದ್ದು ಏನು ಅಂತ ಗೊತ್ತಿಲ್ಲ, ಬಿದ್ದಿದೆ. ಅವನು ಸೀದಾ ಮಗುವಿನ ಹಾಗೆ ತಗೊಂಡೋದ, ಹೀಗೆ ತಗೊಂಡು ಅವನ ಪಕ್ಕದ ಅವನ ಮನೆಗೆ ಮಲಗಿಸಿದ, ನೀರು ಕೊಟ್ಟ. ಅಂಬಾಸಿಡರ್ ಕಾರು ಯಾರು ತಂದರು, ನನ್ನನ್ನು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡುವಾಗ ನನ್ನ ಕಾಲನ್ನು ಹೊರಗಿಟ್ರು. ಮತ್ತು ಆಗದ ರಸ್ತೆಗಳು, ಏರಿಳಿತ, ಎಲ್ಲ ಇಡೀ ನನ್ನ ಡಿಸೇಬಿಲಿಟಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಮಾಡಿ ಬಿಟ್ಟಿತ್ತು. ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಅಂತ ಮತ್ತೆ ಬಂತು. ಅವರು ನನ್ನ ಮನೆಯವರಿಗೆ ಹೇಳಿದ್ರು, ಪ್ರಪಂಚದ ಎಲ್ಲಿ ಹೋದ್ರೂ ಕೂಡ ಸ್ಪೈನಲ್ ಇಂಜುರಿ ಅವರಿಗೆ ಇಷ್ಟೇ ಮಾಡೋದು. ಅವನನ್ನು ಬೇಗ ಬಿಡುದಿಲ್ಲ. ನನ್ನ ಕಣ್ಣೆದುರು ಅವನು ಕೂತ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ಅವನು ವೀಲ್ ಚೇರ್ ಅಲ್ಲಿ ಹೋಗುವಾಗ ಆಗ್ತದೆ ಅನ್ನುವಂಥದ್ದು ನನ್ನದು. ಸುಸೈಡ್ ಮಾಡ್ಲಿಕ್ಕೂ ಕೂಡ ದಾರಿಗಳನ್ನು ಹುಡುಕುತ್ತಾ ಇದ್ದೆ. ದಾರಿಗಳು ಇಲ್ಲಲ್ಲ, ವೀಲ್ ಚೇರ್ನ ಮೇಲೆ ಇರುವಾಗ ಕೆರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೆರೆ ದೂರ, ಹ್ಯಾಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿನಾಯಕ ಹೊರಟೋಗ್ತಾ ಇದ್ದಾನೆ, ಕಂಟ್ರೋಲ್ ಬರ್ತಾ ಇಲ್ಲ, ಬದುಕುವ ಎಲ್ಲ ದಾರಿಗಳು ಬಂದವು. ಕೆಲಸಕ್ಕೆ ಪ್ರಾರಂಭ, ಸೇವಾ ಭಾರತಿ. ಅವತ್ತಿಂದ ಇವತ್ತಿನವರೆಗೆ 21 ವರ್ಷ ಆಯಿತು. ತಿರುಗಿ ನೋಡಿದ್ದಂದ್ರೆ ಏನೆಲ್ಲ ಮಾಡಿದ್ದೇವೆ ಅಂತ ಅಷ್ಟೇ. ಲಿಂಕ್ ನಾನು ಬಿಟ್ಟಿದ್ದೇನೆ, ತಂತಿ. ನೀವು ಇಷ್ಟು ಖುಷಿಯಲ್ಲಿದ್ದೀರಿ, ಸರಿ ಇದ್ದೀರಿ, ತೆಗೆದ್ರೆ ಮತ್ತೆ ನಿಮಗೆ ಡಿಫಾರ್ಮಿಟಿಗೆ ಹೋದ್ರೆ ಕಷ್ಟ ಉಂಟು. ಒಳಗೊಂದು ನನ್ನ ಆಸ್ತಿ ಉಂಟು. ನಮ್ಮಲ್ಲಿ ಯಾವತ್ತೂ ಕಾರ್ಯಕರ್ತರು ಕಿಸೆಯಲ್ಲಿ ದುಡ್ಡು ಇಟ್ಟುಕೊಂಡು ಕೆಲಸ ಮಾಡೋದಲ್ಲ, ಬಾಕಿಯವರ ಕಿಸೆಯಲ್ಲಿ ಇದ್ದದನ್ನು ನೋಡಿ ಕೆಲಸ ಮಾಡ್ತಾರೆ. ಸತ್ತೆನೆಂದೇನ ಬೇಡ, ಸೋತೆನೆಂದೇನ ಬೇಡ, ಬತ್ತಿತೆನ್ನೋಳು ಸತ್ತೋದು ಊಟ ಏನ ಬೇಡ, ಮೃತ್ಯುವೆನ್ನುವುದು ತೆರೆ ಏರು ತೆರೆ ಇಳಿತ ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ.